जियाद श्री रेणुकाचार्य शिवाचार्य शिखामणि यो वीरशैव सिद्धांतं स्थापयामास भूतले वागर्त इव संप्रक्तो वागर्त प्रतिपत्तये जगतपितरो वंदे पार्वती परमेश्वर ಪ್ರಾರಂಭದಲ್ಲಿ ಮಧ್ವೀರ ಶೈವ ಸಿದ್ಧಾಂತವನ್ನು ಸ್ಥಾಪಿಸಿದಂಥ ಆದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನ ಸ್ಮರಣೆ ಮಾಡಿ ಆರಾಧ್ಯ ಗುರುವರ್ಯ ಗುರು ಗಂಗಾಧರೇಶ್ವರರನ್ನ ಸ್ಮರಿಸುತ್ತಾ ಪುರಾಣದ ಕಥಾನಾಯಕರು ಈ ಭಾಗದೊಳಗ ಅತ್ಯಂತ ಸರಳವಾಗಿ ಧಾರ್ಮಿಕ ಕ್ರಾಂತಿಯನ್ನ ಮಾಡಿರುವಂಥ ಪುಂಡಲಿಂಗ ಶಿವೇಗಳನ್ನು ಸ್ಮರಣೆ ಮಾಡಿ ಈ ನೆಲದ ಒಡೆಯ ನಿಮ್ಮೆಲ್ಲರ ಆರಾಧ್ಯ ದೈವನಾಗಿರುವ ಶಿವಲಿಂಗೇಶ್ವರರ ಕರ್ತೃತ್ವಕ್ಕೆ ನತಮಸ್ತಕನಾಗಿ ಶಿವಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಎಲ್ಲ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿ ತಮ್ಮೆಲ್ಲರಿಗೂ ಮಾರ್ಗದರ್ಶನದ ಜೊತೆಗೆ ಭಕ್ತಿಯ ಅನುಭೂತಿಯನ್ನು ಮಾಡಿಸ್ತಾ ಇರುವಂಥ ಶ್ರೀಮಠದ ಒಡೆಯರು, ಸರಳರು, ಅತ್ಯಂತ ಮೃದು ಮನಸ್ಸಿನ ಪೂಜ್ಯರೂ ಆಗಿರುವ ಮನ್ನಿರಂಜನ ಪ್ರಣವ ಸ್ವರೂಪಿ ಅಭಿನವ ಶಿವಲಿಂಗೇಶ್ವರ ಮಹಾಸ್ವಾಮಿಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿ ತಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದವನ್ನು ದಯಪಾಲಿಸಿರುವ ಅತ್ಯಂತ ಸರಳರು, ಈ ಭಾಗದೊಳಗ ಧರ್ಮದ ಮತ್ತು ಕಾಯಕದ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುವಂಥ ಯತಿಗಳು ಆಗಿರುವ ಅಭಿನವ ಪುಂಡಲಿಂಗ ಶಿವೆಗಳಲ್ಲಿ ಕೂಡ ಶರಣುಗಳನ್ನು ಸಲ್ಲಿಸಿ ಬಹಳ ಸುಂದರವಾದ ಕಂಠ, ಎಷ್ಟು ಅದ್ಭುತ ಅಂದ್ರೆ ನಾವೆಲ್ಲಿ ಕವಿಗಳು CD ಪ್ಲೇಯರ್ ಹಾಕ್ಯಾರೇನೋ ಅಂತ ಕೇಳಿದೆ. ನಾನು ಕೇಳ್ತಾ ಬಂದೆ ಅಲ್ಲಿಂದ. ಅದರ ಜೊತೆಗೆ ಮೌಲ್ಯ ಆಧಾರಿತವಾದ ಶಬ್ದಗಳು, ಅದರ ಜೊತೆಗೆ ಸಮಯಕ್ಕೆ ತಕ್ಕಂಥ ಭಾಷಾ ಏರಿಳಿತ, ನವರಸಗಳನ್ನು ತುಂಬಿ ಪುರಾಣದ ವಾಚನವನ್ನು ಮಾಡ್ತಾ ಇರುವಂಥ, ಇನ್ನು ಅವ್ರನ್ನ ನೋಡಿದ್ರೆ ನನಗನ್ನಿಸ್ತದ ಬಹಳ ಸಣ್ಣ ವಯಸ್ಸಿನವರು ಶಾಸ್ತ್ರಿಗಳು. ಆದ್ರೆ ಅವರ ಅನುಭವ ಪಾಂಡಿತ್ಯವನ್ನು ನೋಡಿದ್ರೆ ಇದು ಪುರಾಣ ಎಷ್ಟನೇ ಸಲ ನೀವು ಹೇಳೋದಿದು? ಒಂದನೇದ್ದೇ ಇಲ್ಲ, ಒಂದನೇ ಸಲ ಪುರಾಣ ಇಷ್ಟು ನಿರರ್ಗಳವಾಗಿ ಹೇಳುವಂಥ ಒಂದು ಶೈಲಿಯನ್ನು ನೋಡಿದ್ರೆ ಅವರಲ್ಲಿರುವ ಶಬ್ದಕೋಶಗಳು ಗೊತ್ತಾಗ್ತವ, ಅವರಲ್ಲಿರುವ ಜ್ಞಾನ ಗೊತ್ತಾಗ್ತದೆ. ಅದ್ಭುತವಾದ ಪುರಾಣ ವಾಚನವನ್ನು ಮಾಡ್ತಾ ಇರುವಂಥ ನಮ್ಮ ಶರಣಯ್ಯ ಶಾಸ್ತ್ರೀಜಿಯವರೇ, ಹಾಗೆ ತಮ್ಮ ಸುಂದರವಾದ ಕಂಠದ ಮೂಲಕ ಸಂಗೀತದ ಸುಧೆಯನ್ನು ಉಣಿಸ್ತಾ ಇರುವಂಥ ಸಂಗೀತಗಾರರೇ, ತಬಲಾವಾದಕರೇ, ಕಾರ್ಯಕ್ರಮ ನಿರೂಪಣೆಯನ್ನು ಮಾಡ್ತಾ ಇರುವಂಥ ನಿರೂಪಕರೇ, ಈ ಕಾರ್ಯಕ್ರಮ ನಾಡಿನಾದ್ಯಂತ ಭಕ್ತರು ಸವಿಬೇಕು, ಅದನ್ನು ಅನುಭವಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ಸೋಷಿಯಲ್ ಮೀಡಿಯಾ ಸೇವೆಯನ್ನು ಮಾಡ್ತಾ ಇರುವ ನಮ್ಮ ಬಿರಾದರ್ರವರೇ, ಬಹಳ ಸಂತೋಷದಿಂದ ನಮ್ಮ ಮಠದ ಜಾತ್ರೆ ಶಿವಲಿಂಗೇಶ್ವರನ ರಥೋತ್ಸವ, ಆ ಜಾತ್ರೆಯ ನಿಮಿತ್ತವಾಗಿ ಹಮ್ಮಿಕೊಂಡಂಥ ಎಲ್ಲ ಕಾರ್ಯಕ್ರಮದೊಳಗೆ ನಾವು ಭಾಗಿಯಾಗಬೇಕು ಅಂತ ಅತ್ಯಂತ ಪ್ರೀತಿಯಿಂದ ಆಗಮಿಸಿದಂಥ ಎಲ್ಲ ಸದ್ಭಕ್ತರೊಂದದವೆ ಮತ್ತು ಮುದ್ದು ಮಕ್ಕಳೇ,
ಪುರಾಣದ ವಿಷಯವನ್ನ ನಾವು ಆಲಿಸ್ತಾ ಬಂದ್ವಿ. ಬಡತನ ಅನ್ನೋದು ಬಹಳ ಮುಖ್ಯವಾದ ವಿಚಾರ ಇಲ್ಲಿ ಬಂತು. ಎರಡು ರೀತಿ ಬಡತನಗಳು ಜಗತ್ತಿನೊಳಗದಾವ. ಯಾವ ಎರಡು ಬಡತನ ಅಂದ್ರ, ಒಂದು ಬಾಹ್ಯ ಬಡತನ, ಇನ್ನೊಂದು ಆಂತರಿಕ ಬಡತನ. ನಿಮಗೊಂದು ಸಣ್ಣ ದೃಷ್ಟಾಂತವನ್ನ ಹೇಳ್ತೀನಿ. ಇಲ್ಲಿ ಒಬ್ಬ ಹೆಣ್ಮಗಳು ಒಂದು ಬಟ್ಟೆ ಅಂಗಡಿಗೆ ಬಂದಳು. ಬಹಳ ಅದ್ಭುತವಾದ ಬಂಗಾರದ ಸರಗಳನ್ನು ಹಾಕೊಂಡಿದ್ದಳು, ಬಂಗಾರದ ಕೈ ಬಳೆಗಳನ್ನು ಹಾಕೊಂಡಿದ್ದಳು. ಎಷ್ಟೆಲ್ಲ ಶ್ರೀಮಂತಿಕೆಯಿಂದ ಪೀತಾಂಬರ ಸೀರೆಯನ್ನು ಉಟ್ಕೊಂಡು ಒಬ್ಬ ಹೆಣ್ಮಗಳು ಒಂದು ಬಟ್ಟೆ ಅಂಗಡಿಗೆ ಬಂದಾಗ ಅಂಗಡಿ ಮಾಲಕನಿಗೆ ಖುಷಿ ಆಗೋದು ಸಹಜ. ವ್ಯಾಪಾರಸ್ಥವ, ಅವನಿಗೆ ಖುಷಿ ಆಯ್ತು, ಇವತ್ತು ಒಳ್ಳೆ ವ್ಯಾಪಾರ ಆಗ್ಬೋದು, ದೊಡ್ಡ ಶ್ರೀಮಂತ ಮನೆತನದ ಹೆಣ್ಮಗಳು ನನ್ನ ಅಂಗಡಿಗೆ ಬಂದಾಳ ಅಂದ್ರೆ ದೊಡ್ಡ ಪ್ರಮಾಣದೊಳಗೆ ಬಟ್ಟೆ ಸತ್ತಿ ಆಗ್ತದ ಅಂತ ಅನ್ಕೊಂಡು ಅವಳನ್ನ ವೆಲ್ಕಮ್ ಮಾಡ್ಕೊಂಡ. ಬರ್ರಿ ಮೇಡಮ್ ಬರ್ರಿ. ಬಹಳ ಸಂತೋಷದಿಂದ ಒಂದು ಚೇರ್ ಹಾಕದ. ಅವಳಿಗೆ ನೀನೇನು ಕುಡಿತೀರಿ ಮೇಡಮ್ ಅಂತ ಕೇಳಿ, ನೀವೇನು ಕೋಲ್ಡ್ ಡ್ರಿಂಕ್ಸ್ ಕುಡಿತೀರೋ, ಕಾಫಿ ಕುಡಿತೀರೋ, ಟೀ ಕುಡಿತೀರೋ, ಏನ್ ತರಿಸ್ಲಿ ಅಂತ ಎಲ್ಲ ಕೇಳ್ದ. ಆ ಹೆಣ್ಮಗಳು, ನಂಗೇನೂ ಬೇಡ, ನನಗೆ ಸಮಯನೂ ಇಲ್ಲ, ನಿನ್ನ ಅಂಗಡಿ ಒಳಗೆ ಅತ್ಯಂತ ಲೋಯೆಸ್ಟ್ ಸೀರೆ ಅದಾವೇನು, ಅತಿ ಕಮ್ಮಿ ಬೆಲೆಯ ಸೀರೆ ಅದಾವೇನು ಅಂದಾಗ ಅವನ ಮುಖ ಏನು ಅರಳಿತಲ್ಲ ಆಟೇ ಬೇಗ ಇಳೀತು. ಯಾಕ ಅಂದ್ರ ಶ್ರೀಮಂತ ಹೆಣ್ಮಗಳು ಲಕ್ಷಗಟ್ಟಲೆ ಸೀರೆ ಕೇಳ್ತಾಳ ಅಂದ್ರ ಅತಿ ಕಮ್ಮಿ ಬೆಲೆ ಸೀರೆ ಕೇಳಾಗತ್ತಾಳಲ್ಲ ಈಕಿ ಅಂತ ಹೇಳಿ, ಅದಾವ್ರಿ ಮೇಡಮ್ ನಮ್ಮಲ್ಲಿ 1,000 ಸೀರೆ, ಅದಕ್ಕೆ ಕಮ್ಮಿ 500 ರೂಪಾಯಿ ಅದಾವ, ಅದಕ್ಕೆ ಕಮ್ಮಿ 200 ರೂಪಾಯಿ, ಅದಕ್ಕೆ ಕಮ್ಮಿ 150 ರೂಪಾಯಿ ಸೀರೆನೂ ಅದಾವ್ರಿ ಅಂತ ಅಂದವ. ಹಂಗಂದ್ರೆ ಒಂದು ಪ್ಯಾಕ್ ಮಾಡಿ, ಒಂದು ಸೀರೆಯನ್ನ ಕೊಡು. ಅತಿ ಕಮ್ಮಿ ಬೆಲೆ ಸೀರೆಯನ್ನ ಆಕೆ ಪ್ಯಾಕ್ ಮಾಡ್ಕೊಂಡಾಗ ಅವನಿಗೆ ತಡಿಲಿಲ್ಲ. ಇಷ್ಟು ಶ್ರೀಮಂತ ಹೆಣ್ಮಗಳು ಕಮ್ಮಿ ಬೆಲೆಯ ಸೀರೆಯನ್ನ, ಅದು ಮಸಿ ಅರಿವಿಗೆ ಉಪಯೋಗಿಸುವಂತ ಸೀರೆಯನ್ನ ತೊಳಕತ್ತಾಳ ಅಂದ್ರೆ ಯಾಕ ಅಂತ ಅವನ ಮನಸ್ಸಿನೊಳಗೆ ಪ್ರಶ್ನೆ ಬಂತು. ಅವನು ಕೇಳೇ ಬಿಟ್ಟ ಅಂಗಡಿ ಮಾಲಕ, ಯಾಕ ಇದು ಸೀರೆ ಅಂದಾಗ ಆ ಹೆಣ್ಮಗಳನ್ನೂ, ಏನಿಲ್ಲ, ನಾಳೆ ನನ್ನ ಮಗಳು ಮದ್ವಿ ಅದ, ನಮ್ಮ ಮನ್ಯಾಗ ಒಬ್ಬ ಕೆಲಸ ಮಾಡೋ ಹೆಣ್ಮಗಳದಾಳ, ಅವಳಿಗೇನಾದ್ರೂ ಉಡುಗೊರೆ ಕೊಡ್ಬೇಕಲ್ಲ, ಅದಕ್ಕಾಗಿ ಈ ಸೀರೆ ಅವಳಿಗೆ ಕೊಡ್ಬೇಕು ಅಂತ ತೊಳಕತ್ತೀನಿ ಅಂತ ಹೇಳಿ ತೊಗೊಂಡು ಹೋದೊಳಗೆ ಅವಸರದಾಗಿದ್ದಳು. ಹೋದಳು. ಸಂಜೆ ಇನ್ನೇನು ಅಂಗಡಿ ಸೆಟ್ರ್ ಎಳಿಬೇಕು, ಕ್ಲೋಸ್ ಮಾಡಬೇಕು ಅನ್ನೋ ಸಮಯದೊಳಗೆ ಒಬ್ಬ ಹೆಣ್ಮಗಳು ಬಂದಳು. ಹರಿದಿದ್ದ ಸೀರೆ, ಕೆದರಿದ ಕೂದಲು, ಮೈಯೆಲ್ಲ ಹೊಲಸು. ಆ ಹೆಣ್ಮಗಳು ಬಂದಳು. ಅಂಗಡಿ ಮಾಲಕ ಅವಳು ನೋಡಿದ ತಕ್ಷಣ ತಿರಸ್ಕಾರ ಭಾವದಿಂದ, ಯಾಕಂದ್ರೆ ಅವಳನ್ನ ನೋಡಿದ್ರೆ ಹಂಗಿತ್ತು ಭಾವ, ಆಕೆ ಹಾವ ಭಾವನೆ ಹಂಗೆ ಇತ್ತು. ತಿರಸ್ಕಾರ ಭಾವದಿಂದ, ಏನ್ ಬೇಕು ನಿನಗ ಅಂದ. ಏನಿಲ್ಲ, ಒಂದು ಸೀರೆ ಬೇಕು. ಸೀರೆ ಎಷ್ಟರದ್ದು ಬೇಕು ಅಂದ. ಒಂದು ಜೋರು ದನಿ ಒಳಗ, ಗಟ್ಟಿ ದನಿ ಒಳಗಂದ. ಆ ಹೆಣ್ಮಗಳು ಮತ್ತಿಷ್ಟು ತಲೆ ತಗ್ಗಿಸಿ ಅಂಜ್ಕೋತು, ಒಂದು ಒಳ್ಳೆ ಸೀರೆ ಬೇಕಿತ್ತು ಸರ್ ಅಂದಳು. ಎಷ್ಟು ಪ್ರೈಸ್? ಇಲ್ಲ, ಒಂದು ಸ್ವಲ್ಪ ತೋರಿಸ್ರಿ, ಯಾವ್ದಾರು ಒಂದು ಒಳ್ಳೆ ಸೀರೆ ತೋರಿಸ್ರಿ ಅಂದಾಗ ಅವ ಕೆಟ್ಟ ಮನಸ್ಸಿನಿಂದ, ಏನೋ ಇದೇನೋ ಹೆಣ್ಮಗಳು ಕೇಳ್ತಾಳ ಅಂತೇಳಿ ಒಂದು 150 ರೂಪಾಯಿದು ಸೀರೆ ತೆಗದ, 200 ರೂಪಾಯಿ ಸೀರೆ ತೆಗದ, 300 ತೆಗದ, 500 ತೆಗದ. ಇವೆಲ್ಲ ಬ್ಯಾಡ್ರಿ ಅಂದಳು. ಮತ್ತಿನ್ನ ಎಂತದ್ ಬೇಕು? ಒಂದು ತೆಗದ, ಇನ್ನೊಂದು 2,000 ರೂಪಾಯಿ ಸೀರೆ ಇತ್ತು ಅಲ್ಲಿ. ಅದ್ರಾಗ ಆ 2,000 ರೂಪಾಯಿ ಸೀರೆಯನ್ನ ಆಕಿ ಸೆಲೆಕ್ಟ್ ಮಾಡಿದಳು. ಆ ಹುಡುಗಿ ಬಣ್ಣಕ್ಕೆ ಈ ಸೀರೆ ಬಣ್ಣ ಒಪ್ಪುತ್ತದ ಅಂತ ಹೇಳಿ ಮನಸ್ಸೊಳಗ ಖುಷಿ ಪಟ್ಟು ಇದಕ್ಕೆ ಎಷ್ಟ್ರಿ ಅಂದ್ರೆ 2,000 ರೂಪಾಯಿ. ಹಾ ತಡ್ರಿ ಸರ ಅಂತ ಹಿಂಗೆ ಮರಿ ಮಾಡ್ಕೊಂಡು ತಾನು ಇಟ್ಕೊಂಡಿರುವಂತ ರೊಕ್ಕಗಳನ್ನ ಮಡಿಚಿಟ್ಟಿದ್ದಳು. ಮುದುಡಿಯಾಗಿತ್ತು. ಅವು ರೊಕ್ಕಗಳನ್ನ ಜೋಡಿಸಿದಳು. ಒಂದು 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 ಜೋಡಿಸಿ 2,000 ರೂಪಾಯಿ ಕೊಟ್ಟಳು. ಅವನ್ನೆಲ್ಲ ಸರಿ ಮಾಡ್ಕೊಂಡು ಎಣಸ್ದ. ಬಹಳ ಹಳೆಯ ನೋಟುಗಳು, ಬಹಳ ಮುದುಡಿದ್ದು, ಬಹಳ ಹೊಲಸಾಗಿದ್ದು ನೋಟುಗಳು, ಅವನು ಕೂಡ ಸರಿ ಮಾಡ್ಕೊಂಡು ಒರೆಸ್ಕೊಂಡು ತೋಂಡ ಒಳಗ ಅವನ ಮನಸ್ಸೊಳಗೆ ಬತ್ತು. ಇಷ್ಟು ಬಡತನದೊಳಗ ತನ್ನ ಸೀರೆಗೆ ಟ್ಯಾಪಿ ಹಚ್ಕೊಂಡಾಳ ಅಂತ ಹೆಣ್ಮಗಳು 2,000 ರೂಪಾಯಿ ಸೀರೆ ಅದಕ್ಕೆ ತೊಳಕತ್ತಾಳ ಅಂತ ಅನಿಸಿ ಅವ ಅಂಗಡಿ ಕೇಳ್ದ, ಯಾರಿಗೆ ಇದು ತಂಗಿ ಸೀರೆ? ಅವಾಗ ಆಕಿ ಹೆಣ್ಮಗಳು ಹೇಳಿದಳು, ನಾ ಏನು ಕೆಲಸ ಮಾಡ್ತೀನಲ್ಲ, ಆ ಕೆಲಸ ಮಾಡೋನ್ ಮಗಳು ಮದ್ವಿ ಅದು ನಾಳೆಗೆ, ಮತ್ತೆ ನಾ ಏನಾದ್ರೂ ಉಡುಗೊರೆ ಕೊಡ್ಬೇಕಲ್ಲ ಆಕಿ.
ಏನಾದ್ರೂ ಉಡುಗೊರೆ ಕೊಡ್ಬೇಕು, ಅವ್ರ ಮನಿ ಅನ್ನ ತಿಂದೀನಿ, ಋಣ ಆದ ನನ್ನ ಮೇಲ ಅಂತ ಹೇಳಿ ಏನಾದ್ರೂ ಕೊಡ್ಬೇಕು ಅಂತ ಸೀರೆ ತೊಳಕತ್ತೀನಿ ಅಂದ್ರು. ಅವಾಗ ಅವ ಅಂಗಡಿ ಮಾಲಕಂದ, ನೋಡು ಜಗತ್ ಹೆಂಗದ, ಎಲ್ಲಾ ಇದ್ದಕ್ಕಿ 150 ರೂಪಾಯಿ ಸೀರೆ ತೊಗೊಂಡಾಳ, ಏನು ಇಲ್ಲದಕ್ಕಿ ನಾಳೆ ಇವತ್ತು ದುಡಿದ್ರೆ ಇವತ್ತು ಊಟ. ಅಂತ ಹೆಣ್ಮಗಳು ಅತಿ ಹೆಚ್ಚು ಬೆಲೆಯನ್ನ ಕೊಟ್ಟು ಸೀರೆಯನ್ನ ತಗೊಂಡು ಹೋಗಿ ಕೊಡ್ತಾಳ ಅಂದ್ರೆ ನೀವು ಇವ್ರಿಬ್ಬರದೊಳಗೆ ಯಾರು ಬಡವರು ಅಂತ ವಿಚಾರ ಮಾಡುದು. ಯಾರು ಬಡವರು? ಇದ್ದವರು ಬಡವರ, ಇದ್ದು ಇಲ್ಲದಂತ ಮನಸ್ಸಿದ್ದವರು ಬಡವರ? ಯಾರು ಬಡವರು ಇಲ್ಲಿ? ನಿಮ್ಗೆ ಇನ್ನೊಂದು ಸಣ್ಣದು ಹೇಳ್ತೀನಿ ಕೇಳ್ರಿ. ಒಂದು ಪರಿವಾರ ಕಾರ್ ತಗೊಂಡು ಪ್ರವಾಸಕ್ಕೆ ಹೊಂಟಿತ್ತು, ಒಂದು ಮಗುವಿನನ್ನು ಕರ್ಕೊಂಡು, ಒಂದು 2 ವರ್ಷದ ಮಗು ತಗೊಂಡು ಹೊಂಟಿದ್ರು. ತಗೊಂಡು ಹೋಗ್ಬೇಕಾದ್ರ ಕಾರ್ ಒಳಗೆ ಮಗು ಹಸಿವಿನಿಂದ ಅಳ್ಳಕತ್ತ. ಅಳಬೇಕಾದ್ರ ಒಂದು ಹೋಟೆಲ್ ಕಾಣ್ತು, 5 ಸ್ಟಾರ್ ಹೋಟೆಲ್. 5 ಸ್ಟಾರ್ ಹೋಟೆಲ್ ಮುಂದೆ ಹೋಗಿ ಕಾರ್ ನಿಲ್ಲಿಸಿದ್ರು. ಹೋಗಿ ಹೋಟೆಲ್ ಒಳಗೆ ಕೇಳಿದ್ರು ಮ್ಯಾನೇಜರ್ಗೆ, ಹಾಲು ಸಿಗ್ತಾವೇನು ನಿಮ್ಮಲ್ಲಿ ಹಾಲು ಸಿಗ್ತಾವೇನು? ಸಿಗ್ತಾವಲ್ಲ ಹಾಲು, ಅದ್ರ ಕಾಸ್ಟ್ ಆಗ್ತದ, ಅದಕ್ಕೆ ಬೆಲೆ ಆಗ್ತದ. ಹಾ ಕೊಡ್ತೀನಿ ಅಂತಂದ್ರು. ಮತ್ತ ಸ್ವಲ್ಪ ಕಾಯಿಸಿ ಕೊಡ್ಬೋದಲ್ಲ ಅಂತ ಅವ ಆ ಹುಡುಗನ ತಂದೆ ಕೇಳಿದಾಗ, ಅದಕ್ಕೂ ಕಾಸ್ಟ್ ಆಗ್ತದ ಅಂದ್ರು, ಅದಕ್ಕೂ ಬೆಲೆ ಆಗ್ತದ, ಕಾಯಿಸಿ ಕೊಡಕ್ಕೂ ಬೆಲೆ ಆಗ್ತದ. ಆಯ್ತು ಕೊಡ್ತೀನಿ ಅಂತ ಕಾರ್ ಶ್ರೀಮಂತರ ಇದ್ರು, ರೊಕ್ಕ ಕೊಟ್ರು, 1 ಬಾಟ್ಲಿ ಹಾಲು ತೊಗೊಂಡ್ರು, ಹೊರಟ್ರು. ದಾರಿ ಒಳಗ 1 ಬಾಟ್ಲಿ ಹಾಲು ಎಷ್ಟೊತ್ತನ ಇರೋಕ್ ಸಾಧ್ಯ ಮಗುವಿನ ಕೈಯಾಗ? 1 ತಾಸು 2 ತಾಸು ಒಳಗ ಮಗು ಬಾಟ್ಲಿ ಹಾಲನ್ನ ಕುಡಿದು ಖಾಲಿ ಮಾಡಿ ಮತ್ತೆ ಅಳಕ್ ಶುರು ಮಾಡುತ್ತೆ. ಅಳೋಕ್ ಶುರು ಮಾಡಿದಾಗ ದಾರಿ ಒಳಗೆ ಎಲ್ಲಿ 5 ಸ್ಟಾರ್ ಹೋಟೆಲ್ ಸಿಗ್ತಾವ, ಹಂಗೆ ಒಂದು ರಸ್ತೆ ಬದಿ ಒಳಗೆ ಒಂದು ಜೋಪ್ಡಿ ಗುಡಿಸಲು ಹಾಕೊಂಡಂತ ಒಬ್ಬ ಅಜ್ಜ ಚಾ ಅಂಗಡಿ ಇಟ್ಟಿದ್ದ. ಆ ಚಾ ಅಂಗಡಿ ಮುಂದೆ ಹೋಗಿ ಕಾರ್ ನಿಲ್ಲಿಸಿದ್ರು. ನಿಲ್ಲಿಸಿ, ನಿಂಬಲ್ಲಿ ಹಾಲು ಅದಾವೇನು ಅಜ್ಜ ಅಂದ ತಕ್ಷಣನೇ, ಅದಾವಲ್ರಿ, ಯಾರಿಗ್ ಬೇಕು ಅಣ್ಣ? ನಮ್ಮ ಗಾಡಿ ಒಳಗೊಂದು ಮಗು ಅದ, ಅಳ್ಳಾಕತ್ತದ, ಹಾಲು ಬೇಕು ಅಂದಾಗ ಮುದುಕ ಚಂದ ಕೆಂಪಾಗಿ ಕಾಯಿಸದ ಹಾಲು ಕಾಯಿಸಿ ಬಾಟ್ಲಿ ಒಳಗ ತುಂಬಿ ಬಾಟ್ಲಿ ಕೊಡಕ್ ಹೋದಾಗ, ಹೋಟೆಲ್ದಾಗ ಕೊಟ್ಟಿದ್ದ ನೆನಪಲ್ಲ ಅವ್ರಿಗೆ, ರೊಕ್ಕ ತೆಗೆದ ಅವ್ರ ಕೈಯಾಗಿ ಇಡಕ್ ಹೋದಾಗ ಅವ ಮುದುಕಂದಂತ, ಮಕ್ಕಳ ಹಾಲು ಮಾರ್ಕೊಳ್ಳೋಟ್ ಬಡತನ ಭಗವಂತ ನಮಗ್ ಕೊಟ್ಟಿಲ್ಲಪ್ಪ, ನಿನ್ ರೊಕ್ಕ ನಿನ್ ಬಲ್ಲೆ ಇಟ್ಕೋ ಅನ್ನ. ಮಕ್ಕಳ ಹಾಲು ಮಾರ್ಕೊಳ್ಳೋಟ್ ಬಡತನ ಇಲ್ಲ, ನಿನ್ ರೊಕ್ಕ ನಿನ್ ಬಲ್ಲಿ ಇಟ್ಕೋ, ಆ ಮಗು ಹಾಲು ಕೊಡಿಸು, ಮತ್ ಏನ್ರ ಬೇಕಂದ್ರ ನಾ ಇನ್ನೊಂದು ಬಾಟ್ಲಿ ತುಂಬಿ ಕೊಡ್ತೀನಿ ಅನ್ನ. ನೋಡ್ರಿ, ಬಡತನ ಅನ್ನೋದು ಎಲ್ಲದ? ಬಡತನ ಅನ್ನೋದು ಇಲ್ಲದ. ಬಡತನ ಅನ್ನೋದು ನಮ್ಮ ಮನಸ್ಸಿನೊಳಗದ. ಬಡತನಕ್ಕ 2 ಪ್ರಕಾರ ಅದಾವ ಅಂತ ಹೇಳಿದ್ನಲ್ಲ. ಬಾಹ್ಯ ಬಡತನ ಇದ್ರೆ ನಡೀತದ, ಆದ್ರ ಆಂತರಿಕ ಬಡತನ ಇದ್ರೆ ನಡೆಯೋದಿಲ್ಲ ಜಗತ್ತಿನೊಳಗ. ಮನಸ್ಸು ಪ್ರಫುಲ್ಲತೆಯಿಂದ, ಶ್ರೀಮಂತಿಕೆಯಿಂದ ತುಂಬಿರಬೇಕು ಮನಸ್ಸು. ಅವಾಗ ಮಾತ್ರ ನಮ್ಮ ಮನಸ್ಸಿನೊಳಗೆ ಇದು ತುಂಬಿತ್ತು ಅಂದ್ರೆ ಇಲ್ಲಿ ಹೂವು ಅರಳುತ್ತಾವ, ಸುಗಂಧ ಬೀರ್ತದ. ಒಬ್ಬ ಸುಂದರವಾಗಿ ಬರೀತಾನ, ಹಿಂದಿ ಕವಿ ಬರೀತಾನ, ಬಹಳ ಸುಂದರವಾಗಿ ಬರೀತಾನ. ಅಪ್ನೆ ದುಃಖ ಮೇ ರೋನೆ ವಾಲೆ ಏ ಇನ್ಸಾನ್ दूसरों की दुख दर्द में आंसू बहाना सीख लो, तुम खाने में वो मजा नहीं जो गरीबों को खिलाने में है। ए इंसान केवल 4 दिन की जीवन, ए इंसान केवल 4 दिन की जीवन, किसी की काम आना सीख लो, किसी की काम आना सीख लो ಅಂತ ಬರೀತಾನ. ಎಷ್ಟು ಸುಂದರವಾಗಿ ಬರೀತಾನ ಅಂದ್ರ, ಏ ಮನುಷ್ಯ, ನೀನು ಅಪ್ನೇ ದುಃಖಮೇ, ನಿನ್ನ ಕಷ್ಟದೊಳಗ ನೀ ಅಳೋದೇನು ದೊಡ್ಡ ಮಾತಲ್ಲೋ. ನಿನಗೆ ಏನಾದ್ರೂ ಕಷ್ಟ ಬಂತು ಅಂದ್ರೆ ಅಳೋದೇನು ದೊಡ್ಡ ಮಾತಲ್ಲ, ಎಲ್ಲರ ಕಣ್ಣಿನಿಂದ ನೀರು ಬರ್ತಾವ. ಆದ್ರ ನೆರೆ ಮನೆಯವರಿಗೆ, ನೆರೆ ಹೊರೆಯವರಿಗೆ ಏನಾದ್ರೂ ತೊಂದರೆ ಆದ್ರೂ ನಿನ್ನ ಕಣ್ಣಿನಿಂದ ನೀರು ಬರಬೇಕು. ಅಷ್ಟು ಮನಸ್ಸು ಮೃದು ಇರಬೇಕು ನಿಂದು ಅಂತ ಹೇಳ್ತಾನವ. ಎಷ್ಟು ಮೃದು ಇರಬೇಕು ಅಂದ್ರ, ನಿನ್ನ ನೆರೆ ಮರೆ ಹೊರೆಯವರಿಗೆ ತೊಂದರೆ ಆದ್ರ ನಿನ್ನ ಕಣ್ಣಿನಿಂದ ನೀರು ಬರಬೇಕು. ಆಧುನಿಕ ಜಗತ್ತಿನೊಳಗ ಕೇಳ್ತಿರ್ತಾರ, ಭಗವಂತ ಎಲ್ಲದನ, ಭಗವಂತ ಎಲ್ಲದನ ಅಂತಿರ್ತೀರಲ್ಲ ನೀವೆಲ್ಲ. ಎಲ್ಲದನ ದೇವ್ರ ಎಲ್ಲದನ ಅಂತಿರ್ತೀರಿ. ನಾನು ಹೇಳ್ತೀನಿ, ಭಗವಂತ ಎಲ್ಲದನ ಅಂತ ಹೇಳೇನ್ ನಿಮಗೆಲ್ಲ? ಮತ್ತೊಬ್ಬರ ಕಷ್ಟವನ್ನ ನೋಡಿ ಯಾರ ಮನಸ್ಸು ಮರ 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 ಅಂತ ಮರಗುತ್ತದಲ್ಲ, ಅಲ್ಲೇ ಭಗವಂತ ಅಡಿಗೆ ಕೂತಾನ, ಮತ್ತೆ ಎಲ್ಲಿ ಕೂತಿಲ್ಲ. ಎಲ್ಲಿ ಅಡಿಗೆನ ಅಂದ್ರೆ ಇನ್ನೊಬ್ಬರ ಕಷ್ಟವನ್ನ ನೋಡಿ ಮನಸ್ಸು ಹೊಯ್ದಾಡಬೇಕು, ಒದ್ದಾಡಬೇಕು. ಅಷ್ಟು ಮೃದುವಾದ ಮನಸ್ಸನ್ನ ನಮ್ಮದಾಗಿರ್ಬೇಕು ಅಂತ ಹೇಳ್ತಾನವ ಕವಿ. 2ನೇ ಸಾಲಿನೊಳಗೆ ಬರೀತಾನ, ತುಮ್ ಖಾನೆ ಮೇ ಓ ಮಜಾ ನಹಿ ಜೋ ಗರೀಬೋ ಕೋ ಖಿಲಾನೆ ಮೇ.
ನೀವು ಉಣೋದ್ರಾಗ ಏನ್ ದೊಡ್ಡದಿಲ್ಲ, ಭಗವಂತ ನಿನಗೆ ಕೊಟ್ಟಾನ ಅಂತ ನೀ ಬೇಕು ಬೇಡದನ್ನ ಮಾಡ್ಕೊಂಡು ಉಣಬಲ್ಲಿ. ಆದ್ರ ಇಲ್ಲದ ಬಡವನಿಗೊಂದು ತುತ್ತು ಕೊಟ್ಟು ಉಂಡು ನೋಡು ನೀ, ಆ ಅನ್ನಕ್ಕೆ ಎಷ್ಟು ರುಚಿ ಬರ್ತದ, ಎಷ್ಟು ಸ್ವಾದ ಬರ್ತದ ಅಂತ. ಮತ್ ಹೇಳ್ತಾನ 3ನೇ ಸಾಲಿನೊಳಗೆ ಹೇಳ್ತಾನ, ಕೊನೆಯ ಸಾಲಿನೊಳಗೆ ಹೇಳ್ತಾನ, ಏ ಇನ್ಸಾನ್ ಕೇವಲ್ 4 ದಿನ ಕಿ ಜೀವನ. ಎಷ್ಟು ದಿನದ ಜೀವನ ರೀ ಇದು? ಇವೆಲ್ಲ ಏನ್ ಅನ್ಕೊಂಡಿರು? 200-300 ವರ್ಷ ಇಲ್ಲೇ ಇದ್ದು ಆರಾಮಾಗಿದ್ದು ಹೋಗ್ಬೇಕು ಅಂತ ನೀವು ಅನ್ಕೊಂಡಿರ್ಬೇಕು. 4 ದಿನದ ಜೀವನ ಇದು. 4 ದಿನದ ಜೀವನ ಇದು. 4 ದಿನದ ಜೀವನದೊಳಗ ನಾವು ಹೆಂಗ ಬದುಕಿ ಹೋಗ್ಬೇಕು ಅಂದ್ರ 4 ದಿನ ಕಿ ಜೀವನ್ ಕಿಸಿಕಿ ಕಾಮಾನ ಸಿಕ್ಕಲು ಅಂತ ಹೇಳ್ತಾನೆ. ಇನ್ನೊಬ್ಬರಿಗಾಗಿ ಒಂದಿಷ್ಟು ಬದುಕಿ ಬಾಳಬೇಕು ಅಂತ ಹೇಳ್ತಾನವ. ಹಂಗ ಬದುಕಬೇಕು. ಬದುಕು ಅಂದ್ರ ಹೆಂಗ ಅಂದ್ರ, ಬದುಕು ಅಂದ್ರ ಬಹಳ ಚಂದ ಒಬ್ಬ ಕವಿ ಬರೀತಾನ. ಬದುಕು ಅನ್ನೋದು ಬಳಲೋದಕ್ಕಲ್ಲ, ಬದುಕು ಅನ್ನೋದು ನಿತ್ಯವೂ ಕೂಡ ಅರಳೋದಕ್ಕಾದ ಬದುಕು ಅನ್ನೋದನ್ನ ಹೇಳ್ತಾನೆ. ನಿತ್ಯನೂ ಕೂಡ ಅರಳಬೇಕು ಬದುಕು. ನಿತ್ಯನೂ ಕೂಡ ನಮ್ಮಲ್ಲಿ ಹೊಸ ವಿಚಾರಗಳು ಬರಬೇಕು, ಚಿಂತನೆಗಳು ಬರಬೇಕು, ಹೊಸ ಕೆಲಸಗಳು ಬರಬೇಕು. ಅಂದಾಗ ಬದುಕು ಅರಳೋಕೆ ಸಾಧ್ಯ. ಇಲ್ಲ ಅಂದ್ರೆ ಬದುಕು ಬಳಲ್ಕೋತ್ ಕುಂತೀವಿ ಅಂದ್ರೆ ಭೂಮಿಗೆ ಬಂದಿದ್ದು ನಿರರ್ಥಕ ಆಗ್ತದೆ. ನಾವು ಎಷ್ಟು ಅದೃಷ್ಟವಂತರು. ನೀವೆಲ್ಲ ಇಲ್ಲೆಲ್ಲ ಕೂತಿರಲ್ಲ, ಬರೇ ನಾವು ಅಟ್ಟೆ ಅಲ್ಲ, ಮ್ಯಾಲ್ ಕೂತವ್ರು ಅಟ್ಟೆ ಅಲ್ಲ, ನೀವೆಲ್ಲ ಎಷ್ಟು ಅದೃಷ್ಟವಂತರು ಅಂದ್ರೆ 84 ಲಕ್ಷ ಜೀವರಾಶಿಗಳಲ್ಲಿ ಮಾನವ ಜೀವಿ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತಾರ. ಅಂತ ಜೀವನವನ್ನ ಪಡೆದು ಇವತ್ತು ಭೂಮಿಗೆ ಬಂದಿರಿ. ನೀವೆಲ್ಲ ಕುಂತೀರಿಲ್ಲಿ, ನೀವೆಲ್ಲರೂ ಕೂಡ ಅದೃಷ್ಟವಂತರೇ. ನೀವೆಲ್ಲರೂ ಕೂಡ ಭಗವಂತನ ಪರಮಾತ್ಮನ ಕೃಪೆಯನ್ನ ಪಡೆದು ಮಾನವ ಜನ್ಮವನ್ನ ತಾಳದವ್ರೆ. ಇಂಥ ಅದ್ಭುತವಾದ ಜೀವನವನ್ನ ನಾವು ಬಹಳ ಚಂದ ಸುಂದರವಾಗಿ ಬದುಕಬೇಕು. ಸುಂದರವಾಗಿ ಬದುಕಬೇಕು. ಎಷ್ಟು ಸುಂದರ ನೋಡ್ರಿ. ಪುಂಡಲಿಂಗ ಮಹಾಶಿವಗಳ ಬಗ್ಗೆ ಹೇಳ್ತಾ ಇದ್ರು, ಎಷ್ಟು ಸುಂದರ ಬದುಕ್ಯಾರ. ಯಾವುದರ ಕೊರಗನ್ನ ನೆನೆಸ್ಯಾರ, ಇಲ್ಲ ನನ್ನ ಹತ್ರ ಅನ್ನೋ ಭಾವವನ್ನ ತಾಳ್ಯಾರ. ಎಷ್ಟು ಸುಂದರ ಬದುಕ್ಯಾರ. ನನಗಿಲ್ಲದೆ ಇದ್ರು ಪರವಾಗಿಲ್ಲ, ನನ್ನ ನಂಬಿ ಬಂದವ್ರನ್ನ, ನನ್ನ ಮಠಕ್ಕೆ ಬಂದವ್ರನ್ನ, ನನ್ನ ಹೊಸ್ತಲು ಒಳಗೆ ಬಂದವ್ರನ್ನ ನಾನೆಂದೂ ಅತೃಪ್ತಿ ಮಾಡಬಾರದು ಅಂತ ಹೇಳಿ ಇಡೀ ಜೀವನ ದಾಸೋಹವನ್ನು ಮಾಡಿ ಎಷ್ಟು ಚಂದ ಅರಳಿ ಹೋಗ್ಯಾರ. ಅವ್ರು ಅವಾಗ ಹಂಗ ಅರಳ್ಯಾರ ಅಂತ ಇನ್ನೂ ತನ್ನ ನಾಡಿನೊಳಗ ಸುಗಂಧ ಬೀರ್ಯದ. ಇದನ್ನ ಅರ್ಥೈಸ್ಕೋಬೇಕು ನಾವು. ಹೂ ಒಂದಿನ ಬಾಡೋದೆ ಹೇಳಲ್ಲ. ಸಿದ್ದಯ್ಯ ಪುರಾಣಿಕರು ಬರೀತಾರ, ಬಹಳ ಸುಂದರವಾಗಿ ಬರೀತಾರ. ಏನು ಅಂದ್ರ, ಬಾಡದ ಹೂವಿಲ್ಲ ಜಗತ್ತಿನೊಳಗ, ಬಾಡದ ಹೂವಿಲ್ಲ, ಬಾಡುವ ಮುನ್ನ ಮುಡಿಯಬೇಕು. ಕೊಳೆಯದ ಹಣ್ಣಿಲ್ಲ, ಕೊಳೆಯುವ ಮುನ್ನ ತಿನ್ನಬೇಕು. ಹಳಸದ ಅನ್ನವಿಲ್ಲ, ಹಳಸುವ ಮುನ್ನ ಉಣ್ಣಬೇಕು. ಹಾಗೆ ಸಾಯದ ಮನುಜನಿಲ್ಲ, ಸಾಯುವ ಮುನ್ನ ಸತ್ಕೀರ್ತಿಯನ್ನ ಪಡೆಯಬೇಕು ಅಂತೇನು ಬರ್ದಾರಲ್ಲ, ಅದು ಪುಂಡಲಿಂಗ ಶಿವೆಗಳು ನೋಡೇ ಬರ್ದಾರ ಅಂತ ಅನಿಸ್ತದ ನನಗೆ. ಎಷ್ಟು ಸುಂದರವಾಗಿ ಬದುಕಿ ಎದ್ದು ಹೋದ್ರು ನೋಡ್ರಿ ಅವರೆಲ್ಲ. ಎಷ್ಟು ಸುಂದರತೆಯಿಂದ ಬದುಕಿದ್ರು. ಇಡೀ ಬದುಕನ್ನ ಸಮಾಜಕ್ಕ, ಧರ್ಮಕ್ಕ, ಸಂಸ್ಕಾರಕ್ಕ, ದಾಸೋಹಕ್ಕೆ ಕೊಟ್ಟು ಬದುಕಿ ಹೋದ್ರು. ಅವರು ಹೋಗ್ಯಾರ ಎಷ್ಟು ವರ್ಷ ಆಯ್ತು ಈಗ. ಆದ್ರೂ ಅವ್ರ ಸುಗಂಧ, ಅವ್ರ ಸುವಾಸನೆ ನಾಡಿನ ತುಂಬ ಘಮ 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 ಘಮ. ಯಾಕ? ಅವ್ರು ಹಂಗ ಬದುಕ್ಯಾರ. ಹಂಗ ಬದುಕಬೇಕು ಅಂತ ನಮ್ಮ ಅಭಿನವ ಶಿವಲಿಂಗೇಶ್ವರ ಸ್ವಾಮಿಗಳು ಪುರಾಣ ಹಚ್ಚಾರ. ಸುಮ್ಮ ಹಚ್ಚಿಲ್ಲ, ಅವ್ರಿಗೇನು ಟೈಮ್ ಪಾಸ್ ಮಾಡ್ಬೇಕು ಅನ್ಸಿಲ್ಲ, ಅವ್ರಿಗೇನಾರೇ ಒಂದಿಟ್ಟು ಟೈಮ್ ಕಳಿಬೇಕು ಅಂತ ಅನ್ಸಿಲ್ಲ. ಯಾಕೆ ಹಚ್ಚಾರ ಅಂತಂದ್ರ, ಪೃಥ್ವಿಯಾಣಿ ತ್ರೀಣಿ ರತ್ನಾನಿ ಜಲಂ ಅನ್ನಂ ಸುಭಾಷಿತಂ ಮೂಢೈ ಪಾಷಾಣ ಖಂಡೇಶು ರತ್ನ ಸಂಜ್ಞಾ ವಿಧೀಯತೆ ಅಂತ ಬರೀತಾರ. ಭೂಮಿ ಮೇಲೆ 3 ರತ್ನಗಳದಾವ. ಯಾವುವು ಅಂದ್ರೆ, ಒಂದು ಅನ್ನ, ಇನ್ನೊಂದು ನೀರು, ಅದು ಬಿಟ್ರ ಸುಭಾಷಿತ. ಒಳ್ಳೆ ಮಾತುಗಳು ಭಕ್ತರು ಕೇಳಿ, ಜೀವನದೊಳಗ ಅಳವಡಿಸಿಕೊಳ್ಳಿ, ಜೀವನ ಬದಲಾಯಿಸಿಕೊಳ್ಳಿ, ಜೀವನ ಸಂಭ್ರಮದಿಂದ ಅವರೆಲ್ಲ ಸವಿಲಿ ಅನ್ನೋ ದೃಷ್ಟಿಕೋನದಿಂದ ಅಭಿನವ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು, ನೀವು ಯಾರು ಬಂದ್ರೇನು, ಬಿಟ್ರೇನು, ಕೊಟ್ರೇನು, ಕೊಡ್ಲಿಲ್ಲ ಅಂದ್ರೇನು, ಅವ್ರ ಕಾಯಕ ಏನು, ಪುರಾಣ ಹಚ್ಚೋದು,
ಪುರಾಣ ಹಚ್ಚೋದು, ನಮ್ಮಂತ ಸ್ವಾಮಿಗಳನ್ನ ಕರೆಸೋದು, ಒಳ್ಳೆ ಮಾತುಗಳನ್ನ ಹೇಳಿಸೋದು. ಅವ್ರ ಪ್ರಯತ್ನ ಏನು ಅಂದ್ರೆ ನಮ್ಮ ನಾಡಿನೊಳಗ, ನಮ್ಮ ಊರಿನೊಳಗಿರುವಂತ ಭಕ್ತರ ಬದುಕು ಬದಲಾಗ್ಲಿ, ಅವರು ಅತ್ಯಂತ ಸಮೃದ್ಧಿಯಿಂದ ಬದುಕಲಿ. ಮಾನವ ಜನ್ಮಕ್ಕೆ ಬಂದಾರ ಅಂದ್ರೆ ಅವ್ರಿಗೆ ಒಂದಿಟ್ಟು ಸಂಸ್ಕಾರ ಸಿಗ್ಲಿ, ಸುಬೋಧ ಸಿಗಲಿ, ಒಳ್ಳೆ ರೀತಿಯಿಂದ ಬದುಕಿ ಬಾಳಿ ಹೋಗ್ಲಿ. ಇದು ಮಾನವ ಜನ್ಮಕ್ಕೆ ಬಂದಾರ ಅಂದ ಬಳಿಕ ಇದು ಸಾರ್ಥಕ ಆಗ್ಬೇಕು, ನಿರರ್ಥಕ ಆಗಬಾರ್ದು ಅನ್ನೋ ದೃಷ್ಟಿಕೋನದಿಂದ ಅಭಿನವ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಪ್ರತಿ ವರ್ಷ 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 ಪುರಾಣ ಪ್ರವಚನ ಹಚ್ತಾರೆ. ನೀವೆಲ್ಲ ಉತ್ಸಾಹದಿಂದ ಬರಬೇಕು, ಉತ್ಸಾಹದಿಂದ. ನಾನು ನಿಮ್ಮನ್ನೆಲ್ಲ ನೋಡಿದ್ರೆ ಈಗ ದವಾಖಾನಿಯಿಂದ ಹಿಡ್ಕೊಂಡ್ ಬಂದಾರೆ, ಬಿಡಿಸ್ಕೊಂಡ್ ಬಂದಾರೆ ನನಗೆ ಕೂತೀರಿ ನೀವೆಲ್ಲ. ಯಾರ ಹಣಿ ಮೇಲೆ ಇವತ್ತಿ ಇಲ್ಲ, ಯಾರ ಹಣಿ ಮೇಲೆ ಕುಂಕುಮ ಇಲ್ಲ. ಯಾವಾಗ ಮುಗೀತದ, ಯಾವಾಗ ಬಿಡುತ್ತಾರೆ ಇವರು? ಯಾಕವ ಹಂಗನ್ಸಾಗತ್ತದ? ನಿಮ್ಗ ನಮ್ಗ ಏನೋ ಕನೆಕ್ಷನ್ನೇ ಇಲ್ಲ ಅಂದಂಗಾಯ್ತು. ನಾ ಏನು ಕೇಳಗತ್ತೀನಿ, ನಿಮಗೆ ಕೇಳಗತ್ತೀನಿ. ಈ ಕಡೆ ಅದ ಏನು ಇವತ್ತು? ಯಾವಾರ ಇವತ್ತು ಶನಿವಾರ ಧಾರವಾಹಿ ಒಂದು ಇವತ್ತು ಇಲ್ಲ. ಅದೆಲ್ಲ ಧಾರವಾಹಿ ಇದ್ರೆ ಇಟ್ಟು ಮಂದಿ ಬರ್ತಿದ್ನು ಇಲ್ಲ. ನಮ್ಮ ಬಂಡಿ ಸೌಕರ್ ಅದ ಕಾಣಲಾಗ್ಯಾರ, ಯಾಕೋ ಅವಾರೇ ಮಾತಾಡ್ತಿದ್ ನಮ್ಮ ಜೊತೆ. ಬಂದಿರಿ ಆನಂದದಿಂದ ಆಲಸ್ರಿ. ಪ್ರವಚನವನ್ನ ಮಾಡುವಂತ ಶಾಸ್ತ್ರಿಗಳು ಬಂದಾರ. ಸುಮ್ಮ ಪುರಾಣಕ್ಕೆ ಮಕ್ಕಳ ಅಂತ ಹೇಳಿ ನಾ ಹೋಲಿಲ್ಲ ಅಂದ್ರೆ ಮತ್ತೆ ಅಪ್ಪವ್ರು ಏನ್ ತಿಳ್ಕೊತಾರ ಏನು? ಓಣ್ಯಾನ್ ಮಂದಿ ಏನ್ ಪುರಾಣ ಗೊತ್ತಿಲ್ಲ, ಪ್ರವಚನ ಗೊತ್ತಿಲ್ಲ, ಗುರುಗಳು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಒಂಥರ ಕಾಡು ಮಂದಿ ಇದ್ದಂಗ ಅದಾವ ಅಂತ ಹೇಳಿ ಅನ್ಸ್ಕೋಬಾರ್ದು ಅಂತ ಕೆಲವು ಮಂದಿ ಬಂದಿರೇನಿಲ್ಲ. ಏನ್ ಪುರಾಣ ಕೇಳಬೇಕತ್ತೇ ಬಂದಿರಿ? ನೀವು ಪುರಾಣ ಕೇಳಬೇಕತ್ತೇ ಬಂದಿರಿ ಅಂದ್ರೆ ಒಂದ್ಸಲ ಚಪ್ಪಾಳಿ ಹೊಡ್ರಿ ನೋಡಮ್ ಯಾರ್ಯಾರು ಪುರಾಣ ಇದ್ರಾಗ ಮುಂದಿದ್ದೀರಿ ನೀವು. ಒಂದು ಕಥೆ ಹೇಳ್ತೀನಿ ಕೇಳ್ರಿ, ಬಹಳ ಸುಂದರ ಅದ. ಈ ನೋಡಿ ಬಂದವ್ರ ಬಗ್ಗೆ, ನೀವು ಯಾರ್ಯಾರು ಸ್ವಯಂ ಬಂದಿರಲ್ಲ, ನೋಡಿ ಬಂದವರು. ಒಬ್ಬ ಹೆಣ್ಮಗಳು ಮಾರ್ಕೆಟ್ ಸಂತಿಗೆ ಹೋಗಿದ್ದಳಂತ. ಸಂತಿಗೆ ಹೋಗಿ ಒಂದು ಇದು ಏನಂತಾರ ತಂಗಿ, ಮುಗ್ನಾಗ ಹಾಕೋತಾರ, ಏನಂತಾರವ? ಮುಗ್ನಾಗ ಹಾಕೋಳಕ್ ಏನಂತಾರ? ನತ್ತ. ನನಗೆ ಗೊತ್ತದ, ನಿಮ್ ಬಾಯಿಲೆ ಬರ್ಲಿ ಎತ್ತ. ನತ್ತ ತಂದಿದ್ದಳಂತ. ನತ್ತು ಹೆಣ್ಮಕ್ಳದ ಚಟ ಅಂದ್ರೆ ಏನಾರೇ ತಂದ್ರು ಅಂದ್ರೆ ಎಲ್ಲರಿಗೂ ತೋರಿಸ್ರು. ನೀವೆಲ್ಲರೇ ವಾಷಿಂಗ್ ಮಿಷಿನ್ಗೆ, ಫ್ರಿಜ್ಗೆ ಪೂಜೆ ಮಾಡೋದು ನೋಡಿರ? ನೀವೇನ್ ಮಾಡಲ್ಲ, ನೀವೇನು ಅಂತದೇನು ವಿಚಾರಕ್ಕೆ ಹೋಗಲ್ಲ. ಶಂಕರಗೌಡ್ರು ಅಲ್ಲಿ ಕೂತಾರ ದೂರ. ಎಲ್ಲರಿಗೂ ತೋರಿಸ್ಬೇಕು. ನೀವು ವಾಷಿಂಗ್ ಮಿಷಿನ್ ಅಲ್ಲ, ಒಂದು ಇಡ್ಲಿದ್ ಇದು ತಂದ್ರು ತೋರಿಸ್ತಾರ ಬಿರಾದರ್ ಅವರು. ಇಡ್ಲಿದ್ ಏನಿರ್ತದಲ್ಲ ಅದು ಕುಕ್ಕರ್ ಪೂಜೆದು ಒಂದಿನ ಇರ್ತದ, ಅದು ಸೆರೆಮನಿ. ನಮ್ಮ ಮನ್ಯಾಗ ಇಡ್ಲಿದ್ ಕುಕ್ಕರ್ ತಂದಿವಿ, ಬಾರ ತಂಗಿ ಪೂಜೆ ಮಾಡೋ ಮೇಲೆ ಕರ್ಕೊಂಡ್ ಬರ್ತಾರ ಮಗ್ಗಲ ಮನೆಯವ್ರಿಗೆ, ಹೆಣ್ಮಕ್ಳು. ಉತ್ಸಾಹ ಅವ್ರದ್ದು ಅದು. ಹಂಗ ಉತ್ಸಾಹ. ನತ್ತ ತಂದಿದಳು, ಗೆಳತಿಯರ ಮನೆಗೆ ಹೋದಳು, ಓಣ್ಯಾಗ ಹೋದಳು, 3-4 ಸಲ ಅಂಗಡಿಗೆ ಹೋದಳು, ಮಾರ್ಕೆಟ್ಗೆ ಹೋದಳು. ಯಾರು ಕೇಳಲೇ ಇಲ್ಲ ಅದಕ್ಕೆ, ಯಾರು ಕೇಳಲಿಲ್ಲ. ಹೊತ್ತು ಮುಣಗದಂಗ ಅದು ಒಳಗ ಭಾರಿ ದಗ ಅಲ್ಲಕತ್ತು. ಯಾರು ಕೇಳವಲ್ರಲ್ಲ. ನತ್ ಇಟ್ಟು ಕೊಟ್ಟು ತಂದಿನ, 2,000 ಕೊಟ್ಟು ತಂದೀನಿ, ಯಾರು ಕೇಳಲಿಲ್ಲ ಅಂತ ಆ ಬ್ಯಾಸರದಾಗ ಈ ಶಂಕರಗೌಡ್ರ ಅಂತವ್ರ ಜಮೀನ್ದಾರ್ ಇರ್ತಾರಲ್ಲ, ಅವ್ರು ಬಣವಿ ಒಟ್ಟಿದ್ರು ಓಣ್ಯಾಗ. ಬ್ಯಾಸಿಯಾಗ ಬೇಕಾತ ದನಗಳಿಗೆ ಅಂತ ಹೇಳಿ ಕಣಕಿ ತಂದು, ಮನ್ಯಾಂದ ಕಡ್ಡೆ ಬಿ ತಂದು ಬೆಂಕಿ ಕಡ್ಡಿ ಕೀರುದು ಆ ಬಣವಿಗೆ ಬೆಂಕಿ ಹಚ್ಬಿಟ್ರು. ತ್ರಾಸ್ ತಾಳಾರ ಹೆಣ್ಮಗಳು. ಯಾರು ನತ್ತ ಕೇಳಲಿಲ್ಲಲ್ಲ ಅನ್ನೋ ತ್ರಾಸಿಗೆ ದಗ 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 ಅಂತ ಉರ್ಯಾಕತ್ತು. ಎಲ್ಲರೂ ಓಣ್ಯಾನ ಮಂದಿ ಓಡಾಡಿ ಆರ್ಸಕತ್ರು. ಈ ಕಟ್ಟಿ ಮೇಲೆ ನಿಂತಿದ್ರು, ಕಟ್ಟಿ ತೆಳಗ ಒಂದ್ ಮುದುಕಿ ಬಂದು ಕೂತಿತ್ತು ಬೆಂಕಿ ಆರ್ಸೋದು ನೋಡಕ್ಕ. ಹಿಂಗ ಮ್ಯಾಲ ನೋಡಿದಳು, ಮೂಗನ ನತ್ ಹಿಂಗ್ ಬೆಂಕಿಗೆ ಹೊಳಿತು. ತಂಗಿ ಆಕಿ ಸಿರಿ ಹಿಡಿದು ಕೇಳಿದಳು, ತಂಗಿ ನತ್ ಎಷ್ಟು ಚಂದದ, ಎಲ್ಲಿ ತಂದಿ ಎತ್ ಕೇಳಿದಳಕಿ. ಕೋಡಿ ಮುದುಕಿ, ಮುಂಜಾನೆ ಕೇಳಿದ್ದೆ ಅಂದ್ರೆ ನಾ ಯಾಕೆ ಬಣವಿಗೆ ಬೆಂಕಿ ಹಚ್ತಿದ್ದೆ ಅಂದಳಕಿ. ಹಂಗ ಕೆಲವು ಮಂದಿ ನೋಡ್ಲಿ ಅಂತೇಳಿ ಬಂದವ್ರು ಇದೀರಿ. ಅವ್ರ ಮಕ್ಕಳದವ್ರು ನೋಡ್ಲಿ, ಇವ್ರು ನೋಡ್ಲಿ ಅಂತೇಳಿ ಪುರಾಣ. ಹಂಗ ಬರಬಾರ್ದು. ಪುರಾಣಕ್ಕ ಮನಸ್ಸು ಅರಳೋ ಸಲುವಾಗಿ ಬರಬೇಕು. ಪುರಾಣಕ್ಕೆ ಹೋಗಿ ನಾವು ಒಂದಿಷ್ಟು ಭಕ್ತಿಯ ಅನುಭೂತಿಯನ್ನ ಪಡಿಬೇಕು. ನಾವು ಮಾನವ ಜನ್ಮಕ್ಕೆ ಬಂದೀವಿ ಅಂದ್ರೆ ಇದು ಅರಿವಿನ ಜನ್ಮ ಮಾಡ್ಕೋಬೇಕು ಅಂತ ಹೇಳಿ ಪುರಾಣಕ್ಕೆ ಬರಬೇಕು. ಪುರಾಣಕ್ಕ
ಆನಂದತೆಯಿಂದ ನೋಡ್ರಿ ಎಷ್ಟು ಚಂದ ಕೂತೀರಿ, ಯಾರ್ಯಾರಿಗೆ ಎಲ್ಲೆಲ್ಲಿ ಕಾಲ್ ಚಾಚಿರಿ, ಈ ಕಡೆ ಮಕ್ಕಳವ್ರು ಮಕ್ಕೊಂಡಾರ. ಇದು ಪುರಾಣಿಕಗಳ ಪದ್ಧತಿ ನಿಮ್ಮಲ್ಲಿ. ಇನ್ನ ಹಾಸಿಗೆ ಒಂದು ತಂದಿಲ್ಲ ಪುಣ್ಯ. ಹಾಸಿಗೆ ತಂದು ಹಾಸ್ಕೊಂಡು ಶಾಸ್ತ್ರಿಗಳ ನೀವು ಹೇಳಂಗ ಹೇಳ್ರಿ, ನಿದ್ದೆ ಹತ್ತದ್ರ ಮುಕ್ಕೋತೀನಿ, ಇಲ್ಲ ಅಂದ್ರ ಕೇಳ್ತೀನಿ. ಚಂದಾಗಿ ಒಂದು ಕಡೆ ಹೆಣ್ಮಕ್ಳು ಒಂದು ಕಡೆ ಗಂಡು ಮಕ್ಕಳು ಕೂತು ಶಿಸ್ತಾಗಿ ಪುರಾಣ ಸಮಯದೊಳಗೆ 1 ತಾಸು 2 ತಾಸು ಶಿಸ್ತಿನಿಂದ ನಾವೇನಾದರೂ ಜೀವನದೊಳಗೆ ಮಾಡಿದ್ವಿ ಅಂದ್ರೆ ಅದು ನಮ್ಗೆ ಅನುಭವಕ್ಕೆ ಬರೋಕೆ ಸಾಧ್ಯ ಆಗ್ತದೆ. ನೀವು ಶಿಸ್ತು ಮಾಡದೆ ನಮಗೆ ಎಲ್ಲ ತಿಳಿದ್ರಿ ಅಪ್ಪವ್ರ ಅನ್ನೋರು ಇದ್ರಂದ್ರೆ ನೀವು ಅಲ್ಲಿ ಬ್ರಿಡ್ಜ್ ಮೇಲೆ ಹೋಗಿ ಕುಂದ್ರಿ, ಯಾರು ಬೇಡತ್ತಾರ ಅಲ್ಲೇ ಕೂತ್ರು ಮೈಕ್ ಕೇಳ್ತದೆ ಬೇಕಾದಂಗೆ. ಹಂಗೆ ಯಾಕೆ ಕುಂದ್ರು ಕೈಯಾಗಿ ಏನ್ರ ಹಿಡ್ಕೊಂಡು ಕೂತ್ರು ಯಾರು ಬೇಡ ಅನ್ನೋರು. ಆದ್ರ ಮಠದೊಳಗೆ ಶಿಸ್ತಾಗಿ ಅತ್ಯಂತ ಸಂಸ್ಕಾರದಿಂದ, ಈಗ ಇವ ಶಾಸ್ತ್ರಿ ಬಂದಾನ ಇಲ್ಲಿ, ಇವೇನು ಇದೇ ಊರಾಗ ಹೇಳ್ತಾನೆ ಇದೇ ಊರಾಗ ಇರ್ತಾನೆ ಅಂದ್ರೆ ಮತ್ ಮುಂದಿನ ಊರಿಗೆ ಹೋಗವನೇ. ಅವ ರಾಡ್ಗಿಗೆ ಹೋಗಿದ್ನಪ್ಪ, ಪುರಾಣ ಕೇಳಕ್ ಬರ್ತಿದ್ರು ಮಂದಿ, ನನ್ನ ಕಡೆನೇ ಕಾಲ್ ಚಾಚೋರು, ನನ್ನ ಕಡೆನೇ ಕೈ ಮಾಡೋರು. ಹಿಂಗೆ ಹೇಳಂದ್ರೆ ನಿಮ್ಮ ಊರೊಂದು ಹೂವಿನ ವಾಸನೆ ಎಲ್ಲೆಲ್ಲಿ ಹೋಗ್ತದಂದ್ರಿ ನೀವು. ಆದ್ರೂ ಕೂಡ ಬಹಳ ಶ್ರದ್ಧೆ. ಹಳಿಸಾಲ್ ಮಂದಿ ನೀವು ಶ್ರೀಮಂತರ ಮಂದಿ, ಮೊದ್ಲೇ ಶಂಕರಗೌಡ್ರು ಶ್ರೀಮಂತ ಮಂದಿ, ಹಿಂಗೆಲ್ಲ ಅಪ್ಪವ್ರು ಬೈತಾರ ಅಂತ ಅನ್ಕೋಬೇಡ್ರಿ. ನನಗೆ ಬಹಳ ಚಂದ ಅನಸ್ತು. ಸೀದಾ ಕೂತ್ರಿ ಅಂದ್ರೆ ಎಷ್ಟು ಇಲ್ಲೋ ಹೆಂಗ್ ಪಂಗಡಾಗ್ಯಾವ ನೋಡಿ, ಹೆಂಗ್ ಸರ್ಕಾರದವ್ರು ಹೊಡೆದಾರಲ್ಲ. ಲಿಂಗಾಯತರದಾಗ ಎಸ್ ಜಾತಿ ಹೊಡೆದಾರು, ಎಸ್ ಪಂಗಡ ಹೊಡೆದಾರ, ಹಂಗ ಇಲ್ಲೊಂದು ಗುಂಪು ಕೂತಿರಿ, ಹಿಂದೊಂದು ಗುಂಪು, ಅದ್ರ ಹಿಂದೊಂದು ಗುಂಪು. ಹಿಂಗ್ ಜಾತಿ ಮರೆಸೋ ಸಲುವಾಗಿ, ಭೇದ ಭಾವ ಮರೆಸೋ ಸಲುವಾಗಿ ಮಠದಾಗ ಕಾರ್ಯಕ್ರಮಗಳು ನಡೀತಾವ. ಇಲ್ಲಿ ಜಾತಿ ಮತ ಪಂಥ ಯಾವುದೂ ಬರಬಾರದು ಅನ್ನೋ ದೃಷ್ಟಿಕೋನದಿಂದ ಮಠದೊಳಗ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾವ. ಧರ್ಮಸಭೆ ಅಂದ್ರೆ ಏನು? ಧರ್ಮೋ ರಕ್ಷತಿ ರಕ್ಷಿತ ಅಂತ. ಧರ್ಮವನ್ನ ಯಾರು ಕಾಪಾಡ್ತಾರ, ಯಾರು ಎತ್ತಿ ಹಿಡಿತಾರ, ಧರ್ಮ ಅವರನ್ನ ಎತ್ತಿ ಹಿಡಿತದ ಅನ್ನೋ ದೃಷ್ಟಿಕೋನದಿಂದ ಧರ್ಮದ ಕಾರ್ಯದೊಳಗ ನಾವು ಅತ್ಯಂತ ವಿನಮ್ರತೆಯಿಂದ ಅತ್ಯಂತ ಸಂಸ್ಕಾರ ಭರಿತವಾಗಿ ನಾವು ಪಾಲ್ಗೊಂಡಾಗ ಮಾತ್ರ ನಮಗೆ ಧರ್ಮ ಒಲಿಯೋಕೆ ಸಾಧ್ಯ ಅನ್ನೋ ಮಾತನ್ನ ಹೇಳಿ, ಬಹಳ ಸಮಯ ಆಗಿರೋದ್ರಿಂದ ಪೂಜ್ಯರು ನಿನ್ನೆನೆ ಕರೆದಿದ್ರು, ಪುಂಡಲಿಂಗ ಶಿವೇಗಳು ಮದುವೆ ಅದ ಬರ್ಬೇಕ್ರಿ ಅಂತ. ಆದ್ರೆ ಅನಿವಾರ್ಯ, ನನಗೆ ಬೇರೆ ಕಾರ್ಯಕ್ರಮಕ್ಕೆ ಒಪ್ಕೊಂಡಿದ್ದು ಹೋಗಿರೋದ್ರಿಂದ ಬರಕ್ ಆಗ್ಲಿಲ್ಲ. ಇವತ್ತು ಬಂದಿದ್ದು ಕೂಡ ಬಹಳ ಸಂತೋಷ ಅನಿಸ್ತು. ನಾನು ಪುಂಡಲಿಂಗ ಶಿವೇಗಳ ಪುರಾಣ ಬರ್ಷಾರ ಅಪ್ಪೋರು ಅಂತ ಗೊತ್ತಿರ್ಲಿಲ್ಲ ನನಗೆ. ಬಹಳ ಸುಂದರವಾದ ಕೆಲಸಗಳನ್ನ ಮಾಡೋರು ಪುಂಡಲಿಂಗ ಶಿವೇಗಳು. ಅಂದ್ರ ಹೆಚ್ಚು ಕಡಿಮೆ ಹಂಪಿ ಒಳಗ ಏನು ಹಂಪಿಯನ್ನ ಕಟ್ಟಿದಂತ ರಾಜರೇನದಾರ ಅಂತ ರಾಜ ಮಹಾರಾಜರ ದೇವಸ್ಥಾನಗಳನ್ನ ಕಟ್ಟಿದ್ದನ್ನ ನಾವು ನೋಡಿವಿ. ಒಬ್ಬ ಸಂತ ಇಡೀ ತನ್ನ ಜೀವನದ ಆಯುಷ್ಯದ ಪೂರ್ಣ ಪ್ರಮಾಣದ ಭಾಗವನ್ನ ಒಂದು ದೇವಸ್ಥಾನ ಕಟ್ಟೋಕಿಟ್ಟಿರುವಂತ ಪೂಜ್ಯರು ಯಾರು ಅಂದ್ರೆ ಅಭಿನವ ಪುಂಡಲಿಂಗ ಶಿವೇಗಳು. ಬಳಸಾರಕ್ಕೆ ಹೋಗಿ ನೋಡ್ಬೇಕು, ಎಂತ ಅದ್ಭುತ ದೇವಸ್ಥಾನ ರೀ. ಸಾಮಾನ್ಯ ಮಂದಿ ಕಟ್ಟೋದಲ್ಲ, ಕಟ್ಟೋಕ್ಕಾಗೋದಲ್ಲ, ಅದು ರಾಜ ಮಹಾರಾಜರು ಕಟ್ಟೋಕ್ಕಾಗುವಂತ ಗುಡಿ ಅದು. ಅಂತ ಅದ್ಭುತ ಕಲ್ಲನ್ನ ತರ್ಸ್ಯಾರ, ಅದ್ಭುತ ಕಲಾಕಾರನ ಕರ್ಸ್ಯಾರ. ಅದನ್ನು ಏನು ಸುಂದರವಾಗಿ ಒಂದೊಂದು ಕಡೆನೂ ನೋಡಿದ್ರು ಕೂಡ ವೈಭವ ಅನಿಸ್ಬೇಕು, ಸುಂದರ ಅನಿಸ್ಬೇಕು. ನಮ್ಮ ಭಾಗದೊಳಗ ಯಾರಾದ್ರೂ ಬಂದ್ರು ಅಂದ್ರ ಏನು ಶ್ರೀಮಂತ ಪ್ರದೇಶ ರೀ ಇದು, ಎಂಥ ದೇವಸ್ಥಾನ ಕಟ್ಟ್ಯಾರ ಇಲ್ಲಿ ಅಂತ ಅನ್ಬೇಕು. ಅಂತ ಒಂದು ಅದ್ಭುತ ಕೆಲಸವನ್ನ ಮಾಡಾಕತ್ತಾರ. ಎಷ್ಟು ಉತ್ಸಾಹದಿಂದ ಅವ್ರು ಮಾಡಾಕತ್ತಾರ ಅಂದ್ರ ಹಗಲು ರಾತ್ರಿ ಎಲ್ಲವನ್ನ ಅವ್ರಿಗೆ ಒಂದೇ. ಹಗಲು ಇಲ್ಲಿದ್ರು ಅಂದ್ರೆ ಮತ್ತೆಲ್ಲೋ ಕಡೆ ಹೋಗಿರ್ತಾರ, ಆ ಭಕ್ತರನ್ನ ಸಂಘಟನೆ ಮಾಡ್ತಾರ, ಅಲ್ಲಿಂದ ರೊಕ್ಕ ತರ್ತಾರ, ತಂದು ಅದಕ್ಕೆ ಅಂತಾರ ಸಂತರು ಸ್ವಾಮಿಗಳು. ಯಾರಿಗಂತಾರ ಅಂದ್ರೆ ತಿರ್ಕೊಂಡು ಬಂದು ಕರ್ಕೊಂಡು ಉಣೋನಿಗೆ ಸ್ವಾಮಿ ಅಂತಾರ. ಯಾವರ ಇದ್ದಿದ್ದು ಕೊಡೋನಿಗಲ್ಲ, ತಿರ್ಕೊಂಡು ಬರಬೇಕು, ಕರ್ಕೊಂಡು ಉಣಬೇಕು. ಸನ್ಯಾಸಿದ ಮೂಲ ಲಕ್ಷಣ ಏನು? ಸ್ವಾಮಿದ ಮೂಲ ಲಕ್ಷಣ ಅಂದ್ರೆ ತಿರ್ಕೊಂಡು ಬರಬೇಕು, ಕರ್ಕೊಂಡು ಉಣಬೇಕು. ಹಂಗ ಪುಂಡಲಿಂಗ ಶಿವೇಗಳು ನಮ್ಮ ಶಾಸ್ತ್ರಿಗಳು, ಶರಣಯ್ಯ ಶಾಸ್ತ್ರಿಗಳು ಹೇಳ್ದಂಗ ಅದ್ರಾಗ ಏನು ಸಂಶಯ ಇಲ್ಲ. ಮೊದಲಿನ ಪುಂಡಲಿಂಗ ಶಿವೇಗಳು ಹೆಂಗಿದ್ರು ಅವ್ರು ಮತ್ತೆ ಇವ್ರ ರೂಪದೊಳಗೆ ನಾವು ಅವ್ರನ್ನ ಕಾಣುವಂತ ಪುಂಡಲಿಂಗ ಶಿವೇಗಳು ಅಂದ್ರೆ ತಪ್ಪಾಗ್ಲಾರ್ದು. ಅಂತ ಅದ್ಭುತ ಕಾರ್ಯ ಎಲ್ಲರಿಗೂ ಮಾಡೋಕ್ ಸಾಧ್ಯ ಆಗೋದಿಲ್ಲ. ಅಂತ ಕಾರ್ಯವನ್ನ ಮಾಡುವಂಥವ್ರಿಗೆ ನಾವೆಲ್ಲ ಕೈ ಜೋಡಿಸಬೇಕು.
ನಾವು ಒಂದಿಷ್ಟು ಸಹಾಯ ಸಹಕಾರವನ್ನ ಮಾಡಬೇಕು, ಅವ್ರ ಜೊತೆ ನಿಲ್ಲಬೇಕು. ಬರೀ ದುಡ್ಡು ಕೊಡೋದಟ್ಟೆ ಅಲ್ಲ, ಒಂದಿಷ್ಟು ಸೇವೆ ಮಾಡಬೇಕು, ಒಂದಿಷ್ಟು ಸಹಕಾರ ಮಾಡಬೇಕು, ಒಂದಿಷ್ಟು ಹೋಗಿ ಕುಂದರಬೇಕು. ಅಪೋರ ಇದು ಕೆಲಸ ಎಲ್ಲಿಗೆ ಬತ್ತು, ಇದು ಹೆಂಗಾಗ್ಯದ, ಇದು ಎಲ್ಲಿ ತಂದಿರಿ, ಏನ್ ಮಾಡಕತ್ತೀರಿ ಅಂತ ಕೇಳಿದ್ರ ಮಾಡೋ ಮನುಷ್ಯನಿಗೆ ಹುಮ್ಮಸ್ಸು ಬರ್ತದೆ. ಏನು ಭಕ್ತರು ಎಷ್ಟು ಪ್ರೇಮದಿಂದ ಈ ದೇವಸ್ಥಾನವನ್ನು ವೀಕ್ಷಣೆ ಮಾಡಕತ್ತಾರ, ಇನ್ನೂ ಚಂದ ಮಾಡಬೇಕು ಅಂತ ಕಟ್ಟೋರಿಗೆ ಮನಸ್ಸು ಬರ್ತದ. ಹಂಗ ಆ ಕಾರ್ಯನೂ ಕೂಡ ಆದಷ್ಟು ಬೇಗ ಪುಂಡಲಿಂಗ ಶಿವಯೋಗಳ ದೇವಸ್ಥಾನ ಪೂರ್ಣ ಆಗ್ಲಿ. ಕಳಸಾರೋಹಣ ಬಹಳ ಅದ್ಭುತವಾದ ಒಂದು ಅದ್ಭುತ ಕಾರ್ಯಕ್ರಮ ಮಾಡೋದ್ರಾಗ ಅವ್ರು ನಿಸ್ಸೀಮರು, ಬಹಳ ಅದ್ಭುತ ಕಾರ್ಯಕ್ರಮಗಳನ್ನ ಮಾಡುವಂತ ಪೂಜ್ಯರು. ಆ ಕಾರ್ಯಕ್ರಮನೂ ಕೂಡ ನಾವೆಲ್ಲರೂ ಅನುಭವಿಸೋಣ ಅನ್ನೋ ಮಾತನ್ನ ಹೇಳಿ, ನಿಮ್ಮ ಸ್ವಾಮಿಗಳಂತೂ ಬಹಳ ಮುಗ್ಧರು. ನಾನು ಬಹಳ ಸಲ ಹೇಳ್ತೀನಿ, ಬಂದಾಗೊಮ್ಮೆಲ್ಲ ಹೇಳ್ತೀನಿ, ನಿಮ್ಮ ಸ್ವಾಮಿಗಳನ್ನ ನೀವು ಹೆಂಗ ನೋಡ್ತಿರೋ ಗೊತ್ತಿಲ್ಲ, ಆದ್ರ ನಾ ಹೇಳ್ದಂಗ ಒಂದಿಟ್ಟು ನೋಡಿದ್ರಿ ಅಂದ್ರ ಶಿವಲಿಂಗೇಶ್ವರ ಎರಡೂ ಕೈಯಿಂದ ನಿಮ್ಗೆ ಆಶೀರ್ವಾದ ಮಾಡ್ತಾನ. ಏನು ನೋಡೋದು ಅಜ್ಜರ್ನ ಅಂದ್ರ, ನನ್ನ ಮನ್ಯಾಗ 2 ಮಕ್ಕಳು ಇದ್ರು ಅಂದ್ರ 3ನೇ ಮಗ ಮಠದಾಗ ಅದ, ಅದು ಉಂಡದ ತಿಂದದ ಇಲ್ಲ ಅಂತ ಒಂದಿಟ್ಟು ಕಾಳಜಿ ಮಾಡ್ರಿ. ಏನೂ ಇಲ್ಲ, ಮನ್ಯಾಗ ಒಂದಿಟ್ಟು ಸಿಹಿ ತಿಂಡಿ ಮಾಡಿದ್ರಿ ಅಂದ್ರ, ಮನ್ಯಾಗ ಒಂದಿಟ್ಟು ಹಬ್ಬದ ಅಡಿಗೆ ಮಾಡಿದ್ರಿ ಅಂದ್ರ 1 ಹೋಳಿಗೆ ಹೆಚ್ಚಿಗೆ ಮಾಡಿ ಮಠಕ್ಕೆ ಕಳಿಸ್ರಿ. ಒಂದಿಷ್ಟು ಸಿಹಿ ತಿಂಡಿ ಮಾಡಿದ್ರಿ ಅಂದ್ರೆ 1 ಉಂಡಿ, 1 ಕರದಂಟ, 1 ಕರ್ಚಿಕಾಯಿ ಅಂತದ್ದು ಶಿವಲಿಂಗೇಶ್ವರ ಅನ್ನುವಂಥ ಮಗ ಮಠದಾಗ ಅದ, ಅದಕ್ಕೊಂದಿಟ್ಟು ನಾವು ಕಳಿಸ್ಬೇಕು ಅಂತ ನೀವು ಅನ್ಕೊಂಡ್ರಿ ಅಂದ್ರ ಒಳಗಿರೋ ಶಿವಲಿಂಗೇಶ್ವರ ನಿಮ್ಗೆ ಎರಡೂ ಕೈಯಿಂದ ಆಶೀರ್ವಾದ ಮಾಡ್ತಾನ. ನನ್ನ ಮಗನಿಗೆ ಇಟ್ಟು ಕಾಳಜಿ ಮಾಡ್ತಾರಂದ್ರೆ ಈ ಮಕ್ಕಳಿಗೆ ನಾ ಕಾಳಜಿ ಮಾಡಬೇಕು ಅನ್ನೋ ಭಾವ ಶಿವಲಿಂಗೇಶ್ವರಕ್ಕೆ ಬರ್ತದ ಅನ್ನೋ ಮಾತನ್ನ ಹೇಳಿ ತಮ್ಮೆಲ್ಲರಿಗೂ ಶಿವಲಿಂಗೇಶ್ವರ ಆಶೀರ್ವಾದ ಮಾಡಲಿ. ನಿಮ್ಮ ಮನೆ ಮಕ್ಕಳು ವಿದ್ಯಾವಂತರಾಗ್ಲಿ, ಬುದ್ಧಿವಂತರಾಗ್ಲಿ, ನಾಡು ನುಡಿಯನ್ನ ಕಟ್ಟುವಂತ ವೀರ ಯೋಧರಾಗ್ಲಿ ಅಂತ ತುಂಬು ಹೃದಯದಿಂದ ಹಾರೈಸಿ ನಮ್ಮ ಮಾತುಗಳನ್ನ ಪೂರ್ಣಗೊಳಿಸುತ್ತೇವೆ. ಓಂ ಶಾಂತಿ ಶಾಂತಿ ಶಾಂತಿ.